ಮುಂಗಾರು ಕೃಷಿ ಚಟುವಟಿಕೆಗೆ ಅವಶ್ಯಕತೆ ಇರುವ ಯೂರಿಯಾವನ್ನು ಪ್ರತಿ ವರ್ಷ ಸಮರ್ಪಕವಾಗಿ ವಿತರಣೆ ಮಾಡುವಲ್ಲಿ ಕೃಷಿ ಸಚಿವರು ಸಂಪೂರ್ಣವಾಗಿ ವಿಫಲವಾಗ್ತಾ ಇದ್ದಾರೆ. ಇನ್ನೇನು ಮುಂಗಾರು ಮಳೆ ಪ್ರಾರಂಭ ಆಗ್ತದೆ, ಕೃಷಿ ಚಟುವಟಿಕೆಗೆ ರೈತರೆಲ್ಲರೂ ಸನ್ನದ್ಧರಾಗ್ತಾರೆ. ಅವ್ರಿಗೆ ಬಿತ್ತನೆ ಬೀಜ ಮತ್ತು ಯೂರಿಯಾವನ್ನು ಸಮರ್ಪಕ ವಿತರಣೆ ಮಾಡ್ತೀವಿ, ಯಾವುದೇ ಕೊರತೆ ಆಗಲ್ಲ, ರಾಜ್ಯಾದ್ಯಂತ ಎಲ್ಲ ಕೃಷಿ ಗೋದಾಮುಗಳು, ಕೃಷಿ ಇಲಾಖೆ ಗೋದಾಮುಗಳಲ್ಲಿ ದಾಸ್ತಾನು ಆಗ್ತಾ ಇದೆ ಅಂತೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಹೇಳಿಕೆ ವಿಧಾನಸೌಧದ 224 MLAಗಳಿಗೆ ಮಾತ್ರ ಕೇಳಿಸದೆ ಹೊರತುನು ರೈತರಿಗೆ ಯಾರಿಗೂ ಕೆಲಸ ಇಲ್ಲ. ಪ್ರತಿ ವರ್ಷ ಮುಂಗಾರು ಮಳೆ ಆರ್ಭಟ ಹೆಚ್ಚಾಗ್ತಾ ಇರ್ತದೆ. ರೈತರ ವರ್ಷದ ಗಂಜಿಯಾದ ರಾಗಿ ಬೆಳೆಯನ್ನು ಇನ್ನೇನು ಬಿತ್ತನೆ ಮಾಡ್ಬೇಕಂದ್ರೆ ಬಿತ್ತನೆ ಬೀಜ ಮಾತ್ರ ಕೊಡ್ತಾರೆ, ಅದು ಯೂರಿಯಾ ಮಾತ್ರ ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಅಲ್ಲಿನ ರೈತರ ಮೇಲೆ ಲಾಠಿ ಚಾರ್ಜ್ ಆಗ್ತದೆ, ಗೋಲಿಬಾರ್ ಆಗ್ತದೆ, ಉದಾಹರಣೆಗಳಿದೆ. ಆದರೂ ಸಹ ಈ ಒಂದು ಕೃಷಿ ಮಂತ್ರಿಗಳು ಈ ಒಂದು ಯೂರಿಯಾ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲು ವಿಫಲವಾಗಿದೆ. ಇನ್ನು ಕೋಲಾರ ಜಿಲ್ಲಾದ್ಯಂತ ಇತ್ತೀಚೆಗೆ ಸುರಿಯುತ್ತಿರುವಂತಹ ಮುಂಗಾರು ಮಳೆಯಿಂದ ಅವಶ್ಯಕತೆ ಇರುವ ಯೂರಿಯಾ ಕೇಳಿದ್ರೆ DAP ತಗೋ ಅಂತ ಹೇಳ್ತಾರೆ, DAP ತಗೊಂಡ್ರೆ ಬಯೋಕಾಪ್ಟು ತಗೋ ಅಂತ ಹೇಳ್ತಾರೆ. ಅಂದ್ರೆ ಒಂದಕ್ಕೊಂದು ಚೈನ್ ಲಿಂಕ್ ಮಾಡ್ಕೊಂಡಿರ್ತಾರೆ. ಇದನ್ನು ಸಮರ್ಪಕವಾಗಿ ನಿಭಾಯಿಸಲು ಕೃಷಿ ಅಧಿಕಾರಿಗಳು ವಿಫಲವಾಗಿದ್ದಾರೆ. ಯಾಕಂದ್ರೆ ಇವತ್ತು ರಾಗಿ ಬೆಳೆ ಸಮೃದ್ಧವಾಗಿ ಬಂದೈತೆ, ಅದಕ್ಕೆ ಯೂರಿಯಾ ಅವಶ್ಯಕತೆ ಬೇಕು. ನ್ಯಾನೋ ಯೂರಿಯಾ ಹಾಕಕ್ಕಾಗಲ್ಲ, ಆದ್ರೂ ಸಿಗ್ತಾ ಇಲ್ಲ. ಅದೇ ಯೂರಿಯಾ ಕೇಳಿದ್ರೆ ನಮ್ಮ ದಾಸನ ಇಲ್ಲ. ಇನ್ನು ಕೆಲವು ಅಂಗಡಿ ಅಂದ್ರೆ ಖಾಸಗಿ ಅಂಗಡಿ ಪರವಾನಗಿ ಬರೋ ರಸಗೊಬ್ಬರ ಅಂಗಡಿಗಳು ಯಾವ ರೀತಿ ಇದೆ ಅಂದ್ರೆ ಕೃತಕ ಭಾವವನ್ನು ಸೃಷ್ಟಿ ಮಾಡಿ ರೈತರಿಗೆ ಯೂರಿಯಾ ಕೊಡಲ್ಲ. ರಾತ್ರೋರಾತ್ರಿ 270-280 ರೂಪಾಯಿ ಯೂರಿಯಾ ಮೂಟೆನ 400-450ಗೆ ಆಂಧ್ರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಕೆಲವು ರೈತರನ್ನ ಅವರೇ ನೇಮಕ ಮಾಡಿಕೊಂಡು ರೈತರಿಗೆ ಬೇಕಾಗಿರೋ 1 ಮೂಟೆ 2 ಮೂಟೆ ತಗೊಂಡೋಗಿ ಅದನ್ನು ಸಹ ಆಂಧ್ರಕ್ಕೆ ಮಾರಾಟ ಮಾಡುವ ದಂಧೆ ಎಚ್ಚೆತ್ತವಾಗಿದೆ. ಆದರೆ ಈ ಒಂದು ಪರವಾನಗಿ ಪಡೆದು ರೈತರಿಗೆ, ಜಿಲ್ಲೆಯ ರೈತರಿಗೆ ಸಮರ್ಪಕ ಯೂರಿಯಾ ವಿತರಣೆ ಮಾಡಿದ ಖಾಸಗಿ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರ ಪರವಾನಗಿಯನ್ನು ರದ್ದು ಮಾಡಿ ರೈತರಿಗೆ ಅವಶ್ಯಕತೆ ಇರುವಂತಹ ಯೂರಿಯಾವನ್ನು ಸಮರ್ಪಕವಾಗಿ ವಿತರಣೆ ಮಾಡುವ ಮುಖಾಂತರ ವರ್ಷದ ಗಂಜಿ ಬುಟ್ಟಿಯಾದಂತಹ ರಾಗಿ ಬೆಳೆಯನ್ನು ರಕ್ಷಣೆ ಮಾಡಬೇಕಂತಲೂ ಕೃಷಿ ಒಂದು ಇಲಾಖೆ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದೆ.